ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ಕನಸು. ಸೊ ಇವತ್ತು ನಂದು ಒಂದು ಚಿಕ್ಕ ಬ್ಲಾಗು. ಸೊ ಬನ್ನಿ ಯಾವ ಥರ ಅಂತ ತೋರಿಸ್ತೀನಿ. ಹಾಗೆ ಸ್ವಲ್ಪ ಶಾಪಿಂಗ್ ಇದೆ, ಅದನ್ನು ಮುಗಿಸ್ಕೊಂಡು ಅದನ್ನು ತೋರಿಸ್ತೀನಿ ನಿಮಗೆ. ಅಂದರೆ ನಾನೀಗ ನಮ್ಮ ಅಮ್ಮ ಕುಕ್ಕಿಂಗ್ ಮಾಡೋದ್ರಲ್ಲಿ ಒಂದು ರೆಸಿಪಿ ತೋರಿಸ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಆ ರೆಸಿಪಿನ ತೋರಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಹಾಗೆ ಪ್ಲೀಸ್ ಯಾರೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪ್ಲೀಸ್. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಸಪೋರ್ಟ್ ಮಾಡ್ತೀವ ಅಂದ್ಕೊಂಡಿದ್ದೆ. ಮತ್ತೆ ಸ್ಟಾರ್ಟ್ ಮಾಡೋಣ ಬನ್ನಿ. ದಿನ ಸ್ಟಾರ್ಟ್ ಆಗೋದು ಈ ರೀತಿ. ಬನ್ನಿ, ಅಮ್ಮ ತಿಂಡಿ ಮಾಡ್ತಿದ್ದಾರೆ, ತೋರಿಸ್ಕೊಡ್ತೀನಿ ಯಾವ ಥರ ಅಂತ. ಅಕ್ಕಿ ಹಿಟ್ಟನ್ನ 1-2-3 ಕಪ್ ಹಾಕ್ಬಿಟ್ಟು ಈ ಥರ ಕಲಸಿ ಗಟ್ಟಿಯಾಗಿ ಕಲಿಸ್ಬಿಟ್ಟು ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಈ ಥರ ಗಟ್ಟಿಯಾಗಿ ಕಲಿಸ್ಕೋಬೇಕು. ಆಮೇಲೆ ಬೇಕಾದರೆ ನೀರು ಮಿಕ್ಸ್ ಮಾಡ್ಕೋಬೇಕು. ಟೊಮೊಟೊ ರೇಟ್ ಕಮ್ಮಿ ಇತ್ತು ಅಂದ್ಬಿಟ್ಟು ಟೊಮೊಟೊ ತೊಗೊಬಂದಿದ್ರು. ಸೊ ಗೊಜ್ಜು ಮಾಡೋ ಅಂತ ರೆಡಿ ಮಾಡ್ಕೋತಾ ಇದ್ದೀವಿ. ಈ ಥರ ಸಣ್ಣಗೆಲ್ಲ ಹಚ್ಕೊಬಿಟ್ಟು ಎಷ್ಟು ಬೇಕೋ ಅಷ್ಟು. ಆಮೇಲೆ ಬೆಳ್ಳುಳ್ಳಿ 1-2 ಗೆಡ್ಡೆ ಹಾಕ್ಕೊಂಡು ಜಜ್ಜಿಕೊಬಿಟ್ಟು ನಂತರ ಒಗ್ಗರಣೆ ಕೊಡಬೇಕು. ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕ್ಬಿಟ್ಟು ಆಮೇಲೆ ನೀವು ಬೆಳ್ಳುಳ್ಳಿ ಹಾಕ್ಕೊಂಡು ಅದನ್ನು ಎಷ್ಟು ಬೇಕೋ ಅಷ್ಟು ನಿಮಗೆ, ಅಂದರೆ ಒಂಥರ ಬ್ರೌನ್ ಕಲರ್ ಬರೋವರೆಗೂ ರೋಸ್ಟ್ ಮಾಡಬೇಕು. ನಿಮ್ಮ ಮನೆಗೆ ಎಷ್ಟೆಷ್ಟು ಬೇಕೋ ಅಷ್ಟು ನೀವು, ಅಂದರೆ ಟೊಮೊಟೊ ಕಮ್ಮಿ ಇದ್ದರೆ ಕಮ್ಮಿ, ಜಾಸ್ತಿ ಇದ್ದರೆ ಜಾಸ್ತಿ. ಇದನ್ನು ಅಂದರೆ ಉಪ್ಪಿನಕಾಯಿ ರೀತಿ ಬರುತ್ತೆ ಇದು ಟೊಮೊಟೊ ಗೊಜ್ಜು. ಸೊ ಇದಾದಮೇಲೆ ಕರಿಬೇವು ಹಾಕ್ಕೋಬೇಕು. ಸ್ವಲ್ಪ ಕರಿಬೇವು ಹಾಕ್ಕೊಂಡು ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ತಾ ಇರಬೇಕು. ಅದಾದಮೇಲೆ ನಾವು ಸ್ವಲ್ಪ ಕೊಯ್ದಿಟ್ಕೊಂಡಿರೋ ಟೊಮೊಟೊನೆಲ್ಲ ಅದಕ್ಕೆ ಮಿಕ್ಸ್ ಮಾಡಿ ಈ ಥರ ಮಿಕ್ಸಪ್ ಮಾಡ್ತಾಯಿದ್ರೆ ಹಾಗೆ ಅದು ಬಾಡ್ತಾ ಹೋಗುತ್ತೆ. ಸ್ವಲ್ಪ ಹೈ ಫ್ಲೇಮಲ್ಲಿ ಬಾಡಿಸ್ಬೇಕು. ಸೊ ಬಾಡ್ತಾ ನೆಕ್ಸ್ಟ್ ನಿಮಗೆ ಸ್ವಲ್ಪ ಅದು ಬಾಡಿದ್ದು ಈ ಥರ ಬರುತ್ತೆ, ನಿಮಗೆ ಗೊತ್ತಾಗುತ್ತೆ. ಇದಾದಮೇಲೆ ನಿಮಗೆ ಹಿಂಗೆ ಸ್ವಲ್ಪ ಹೈ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಇರಬೇಕು. ಅದು ಫುಲ್ಲು ಬಾಡಿದಾದಮೇಲೆ ನಾವು ನಮ್ಮನೇಲಿ ಮೆಣಸಿನ್ಕಾಯಿ ಪುಡಿ ಇರುತ್ತಲ್ಲ, ಸೊ ಅದನ್ನು ಖಾರ ಕಮ್ಮಿ ಬೇಕು ಅಂದರೆ ಕಮ್ಮಿ ಹಾಕ್ಕೋಬೇಕು, ಇಲ್ಲಾಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು. ನಾವು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ಜಾಸ್ತಿ ಹಾಕ್ಕೊಂಡಿರ್ತೀವಿ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಫ್ರೈ ಮಾಡಿ ಲಾಸ್ಟಿಗೆ ನಾವು ಸ್ವಲ್ಪ ಹೊತ್ತು ಅದನ್ನು ಹಾಗೆ ಬೇಯೋಕ್ಕೆ ಬಿಟ್ಟು ಪ್ಲೇಟ್ ಇಟ್ಬಿಟ್ಟು ಮುಚ್ಚಬೇಕು. ಮುಚ್ಚಿದ್ದು ಒಂದು 10-15 ನಿಮಿಷ ಹಾಗೆ ಬಿಟ್ಟು ಆಮೇಲೆ ಈ ಥರ ಆಗುತ್ತೆ. ಈ ಥರ ಆದಮೇಲೆ ನೀವು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮತ್ತೆ ನೀವು ರೋಸ್ಟ್ ಮಾಡಬೇಕಾಗುತ್ತೆ. ಅದು ರೋಸ್ಟ್ ಅಂದರೆ ಸ್ವಲ್ಪ ಜಾಸ್ತಿನೇ ರೋಸ್ಟ್ ಆಗಬೇಕು. ಫುಲ್ಲು ಅದು ನೀರಿನ ಅಂಶ ಎಲ್ಲ ಫುಲ್ಲು ಡ್ರೈ ಆಗೋ ಥರ, ಬರೀ ಗೊಜ್ಜು ಮಾತ್ರ ಕಾಣೋ ಥರ ರೋಸ್ಟ್ ಆದರೆ ಮತ್ತು ಗೊಜ್ಜು ರೆಡಿ ಆಗುತ್ತೆ ಲಾಸ್ಟಿಗೆ. ಬನ್ನಿ ಈಗ ರೊಟ್ಟಿ ಹಾಕೋದು ಯಾವ ಥರ ಅಂತ ತೋರಿಸ್ತೀನಿ. ಅಮ್ಮ ಹಾಕ್ತಿದ್ದಾರೆ. ಈ ಥರ ನೀವು ಅದೇ ಅಕ್ಕಿ ಹಿಟ್ಟು ಕಲಸಿರೋದನ್ನ ತಗೊಂಡು ಈ ಥರ ಅಗಲವಾಗಿ ಫುಲ್ಲು ತೆಳುವಾಗಿ ಬರಬೇಕು. ತೆಳುವಾಗಿ ಬರೋ ಥರ ನೀವು ರೊಟ್ಟಿನ ಹಾಕಬೇಕು. ಅದಾದಮೇಲೆ ನೀವು ಅದ್ರ ಮೇಲೆ ಪ್ಲೇಟ್ ಮುಚ್ಚಿದ್ರೆ ಸ್ವಲ್ಪ ಹೊತ್ತು ಬಿಟ್ಟು ರೊಟ್ಟಿನ ಎತ್ತಿದ್ರೆ ನೋಡಿ ಈ ಥರ ಬರುತ್ತೆ. ಫುಲ್ಲು ತೆಳುವಾಗಿರುತ್ತೆ. ಒಳ್ಳೆ ಮಸಾಲೆ ದೋಸೆ ಥರ ಫೀಲ್ ಕೊಡ್ತಾ ಇರುತ್ತೆ, ಚೆನ್ನಾಗಿರುತ್ತೆ. ನಮ್ಮನೇಲಿ ಆ ಥರ ಇರುತ್ತೆ ನೋಡಿ. ಅವ್ರ ತಂಗಿಗೋಸ್ಕರ ಏನೇನೋ ತೊಗೊಬರ್ತಾ ಇದ್ದಾನೆ, ಚೆನ್ನಾಗಿರುತ್ತೆ. ಏನು ತೊಗೊಬಂದಿದ್ಯಪ್ಪ? ಈಗ ರೆಡಿಯಾಗಿದೆ. ಈ ಥರ ಬರುತ್ತೆ. ಎಷ್ಟು ಜೊತೆ ಬಟ್ಟೆ ತಂದಿದ್ಯಾ? 5 ಜೊತೆ. ಎಷ್ಟು? 5 ಜೊತೆ. ಇದೆಂತಕ್ಕೆ ಹೂವು? ದೇವ್ರ ಸಾಮಾನ್ಗದು, ಏನು ತಗೋಗೊತ್ತಿಲ್ಲ. ಫೋಟೋ ಶೂಟ್ಗದು. ಓಕೆ ಇಡು ಅಲ್ಲಿ. ಏನೇನಿದೆ? ಓಹೋ, ಇದು ತುಂಬ ಬಟ್ಟೆನೇ ಇದ್ದಾವೆ. ಇದೇನಿದೆ? ಇದರಲ್ಲೂ ಬಟ್ಟೆ ಇದೆ. ಬ್ಯಾಂಡ್ಸು, ಬ್ಯಾಂಗಲ್ಸು, ಫ್ಲವರು, ಹೊಟ್ಟೆ ಸಾಮಾನು, ಅದರಲ್ಲೂ ಬಟ್ಟೆ. ವಾ ಎಂತ ಅಣ್ಣ ನೋಡಿ. ನನ್ನ ಮಗ ಬಂದಿದ್ದ ತಕ್ಷಣ ಅವ್ರ ತಂಗಿನ ಎತ್ಕೊಂಡು ಮುದ್ದಾಡೋದೇ ಒಂದು ಕೆಲಸ. ಅದ್ರ ಜೊತೆಗೆ ಆಟ ಆಡಬೇಕು.
ಅವ್ನು ಪ್ರತಿ ವೀಕ್ ಬಂದೇ ಬರ್ತಾನೆ ಮಿಸ್ ಮಾಡ್ದೇನೆ. ಹೇಗಾದರೂ ಸರಿ, ಬಸ್ಸಲ್ಲಾದರೂ ಸರಿ, ಇಲ್ಲಾಂದ್ರೆ ಯಾರಾದ್ರು ಕರ್ಕೊಬಂದರು ಅಷ್ಟಾದರೂ ಒನ್ ಡೇನೂ ಮಿಸ್ಸೇ ಮಾಡ್ದಂಗೆ ಎಂಟ್ರಿ ಕೊಟ್ಟಿರ್ತಾನೆ ಸ್ಯಾಟರ್ಡೆ ಸಂಡೇ. ಈವ್ನಿಂಗ್ ಶಾಪಿಂಗ್ ಆದಮೇಲೆ ನಾವು ಹೊರಟು ನೋಡಿ ಯಾರ್ಯಾರು ಹೋಗ್ತದೆ. ಅಪ್ಪ, ಹಾಗೆ ನನ್ನ ಮಗ, ನಮ್ಮ ಮನೇಲಿ ಇನ್ನೊಂದು ಪುಟಾಣಿ ಇದೆ ಅಂತ ಹೇಳಿದ್ನಲ್ಲ, ಚಾರಿತ್ಯ ಅಂತ, ಬ್ರದರ್ ಮಗಳು. ಸೊ ಅವಳನ್ನು ಕರ್ಕೊಂಡು ನಮ್ಮ ಬ್ರದರ್ ವೈಫು ಎಲ್ಲರೂ ಹೊರಟು. ಶಾಪಲ್ಲಿ ತುಂಬ ಜನ ಇದ್ದರು. ಸೊ ಯಾಕೆಂದರೆ ಹಬ್ಬ ಅಲ್ವಾ. ನೋಡಿ ನನ್ನ ಮಗಳಿಗೆ ಹಾಗೆ ನನ್ನ ಬ್ರದರ್ ಮಗಳಿಗೆ ಬಳೆ ತೊಗೊಂಡು. ಹೇಗಿದೆ, ನನ್ನ ಮಗಳಿಗೆ ಸೈಜ್ ಸಿಗೋದು ಕಮ್ಮಿ. ಹಾಗೆ ಶಾಪ ಚಾಯ್ಸ್ಗೆ ಹೋಗಿ ಶಾಪಿಂಗ್ ಮಾಡೋಣ ಅಂತ ಹೋಗಿದ್ದು. ಕೆಲವೊಂದು ಮನೆಗೆ ಶಾಪಿಂಗ್ ಐಟಮ್ಸ್ ತೊಗೊಂಡು ಹಾಗೆ ತಿನ್ನೋಕ್ಕೆ ಏನಾದ್ರು ತೊಗೊಂಬರೋಣ ಅಂತ ಹೋಗಿದ್ದು. ಸ್ವಲ್ಪನೇ ತೊಗೊಂಡಿದ್ದು, ಏನು ಜಾಸ್ತಿ ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ. ಆನ್ ದಿ ವೇ ಇಲ್ಲಿ ಸ್ವಲ್ಪ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೆ ನಿಮಗೂ ತೋರಿಸೋಣ ಅಂತ ವೀಡಿಯೋ ಮಾಡಿಕೊಂಡೆ. ಸೊ ಲಾಸ್ಟ್ ಮನೆಗೆ ಬಂದು ನನ್ನ ಮಗ ಬಾಹುಬಲಿ ಎಲ್ಲ ರೇಂಜ್ಗೆ ಎತ್ಕೊಂಡು ಹೋಗ್ತಾ ಇದ್ದಾನೆ. ಸೊ ಫೈನಲಿ ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ. ಇಲ್ಲಿಗೆ ಈ ಬ್ಲಾಗ್ ಮುಗಿತಾ ಬಂತು. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಪ್ಲೀಸ್, ನಮ್ಮದು ಒಂದು ಹೊಸ ಚಾನಲ್ಲು, ನಿಮ್ಮ ಸಪೋರ್ಟ್ ಇದ್ರೇ ನಮಗೆ ಮತ್ತೆ ಮುಂದೆ ಇನ್ನೂ ಯಾವ್ದಾರು ವೀಡಿಯೋ ಮಾಡಬೇಕು ಅನ್ಸೋದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಫುಲ್ ವೀಡಿಯೋ ನೋಡಿ, ಯಾಕೆಂದರೆ ನಮಗೂ ವಾಚ್ ಅವರ್ಸ್ ಬೇಕಲ್ವಾ. ಸೊ ಅದಕ್ಕೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಬಾಯ್. ಮುಂದಿನ ಬ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್.